ಮತ್ತೆ ಪಾಪ ಡಿ ಕೆ ಶಿವಕುಮಾರ್ ಅವರು ಉಳಿಸ್ಬೇಕು ಅಂತ ಹೋಗ್ತಾರೆ, ನೀವು ಅದನ್ನ ಮುಚ್ಚಬೇಕು ಅಂತ ಹೋಗ್ತೀರಾ? ಅದು ಡಿ ಕೆ ಶಿವಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಉತ್ತರ ಕೊಡುವಾಗ ಹೇಳ್ತಾರೆ, ನನ್ನ ಅನಿಸಿಕೆಯಲ್ಲಿ ನನಗೆ ಇರುವುದ ಮಾಹಿತಿಯನ್ನು ನೀವು ಕೊಟ್ಟಿದ್ದೀನಿ ಹೊರತು ಉತ್ತರ ಕೊಡುವಾಗ ಅವ್ರು ಹೇಳ್ತಾರೆ ಅದನ್ನ ಮುಚ್ಚಬೇಕಾ ಬೇಡ ಅಂತ ಹೇಳ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ನಿಮ್ದು ಅದನ್ನ ಬದಲಾವಣೆ ಮಾಡಿದ್ರೆ ಆ ಟ್ರ್ಯಾಕ್ ಇದೆಯಲ್ಲ ಉಪಾಧ್ಯಕ್ಷರೇ, ಅವರು ಕರೆಕ್ಟಾಗಿ ಹೇಳಿದ್ರು, ಅವರು ಬಿಡಿಸಿ ಹೇಳಿದ್ರು. ಏನು ಅಂತ ಹೇಳಿದ್ರೆ ಫ್ಲೈಯಿಂಗ್ ರೂಟ್ ಇರ್ತದೆ, ಇದರಲ್ಲೂ ಇದೆ, ಎಲ್ಲೂ ಜಕ್ಕೂರಲ್ಲೂ ಇದೆ, ಇದು ಮಿಲಿಟರಿ ಸ್ಕೂಲ್. ನಿಮ್ಗೆ ಟೇಕ್ ಆಫ್ ಆಗೋ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಬಿಲ್ಡಿಂಗ್ ಕಟ್ಟಂಗಿಲ್ಲ. ಲ್ಯಾಂಡಿಂಗ್ ಆಗೋ ಟೈಮಲ್ಲೂ ಕೂಡ ಆ ರೂಟ್ ಪೂರ್ತಿ ಒಂದು ಸ್ಟ್ರೆಚ್ ಪೂರ್ತಿ ಹೈ ರೈಸ್ ಬಿಲ್ಡಿಂಗ್ ಕಟ್ಟಂಗಿಲ್ಲ. 1+3 ನಾನು ಹೋಗಿದ್ದೆ, ಒಂದು ಜಕ್ಕೂರು ಇದಕ್ಕೆ ಹೋಗಿದ್ದೆ, ಯಾವುದೋ ಒಂದು ಜಮೀನು ನೋಡಕ್ ಹೋದಾಗ ಅವ್ರು ಹೇಳಿದ್ರು ಇಲ್ಲಿ 1+3 ಬಿಟ್ರೆ ಕಟ್ಟಂಗಿಲ್ಲ ಅಂತ ಹೇಳಿದ್ರು. ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಇದು ಅದು ಅವ್ರು ಹೇಳಿದ್ರು. ಅವರು ಸ್ವಲ್ಪ ದಾರಿಗೆ ಬಂದಿದ್ದಾರೆ, ಏನೋ ಅದನ್ನ ಅಳ್ಳಾಡಿಸ್ಬೇಕು ಅಂತ ಇದ್ದೀರಿ ಅಂತ ಒಂದು ಗುದ್ಲಿ ಹಾಕ್ದಂಗೆ ಹೇಳಿದ್ದಾರೆ ಅವರು. ನಾನು ಹೇಳ್ತೀನಿ, ಈಗ ಸರ್ಕಾರ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ಉತ್ತರ ಕೊಡ್ತೀನಿ, ಕೊಡಿ, ಅದು ಪರವಾಗಿಲ್ಲ. ನೀವು ಇದನ್ನ ಚೇಂಜ್ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ ಸರ್ಕಾರ ಹೆಂಗೆ ಮೀಟಿಂಗ್ ಮಾಡುತ್ತೆ? ಹೌ ಸಭೆ ಹೆಂಗ್ ಕರಿತೀರಾ ಇದನ್ನ ನೀವು ಶಿಫ್ಟ್ ಮಾಡಬೇಕು ಅಂತ? ನೀವು ಮಾಡಲ್ಲ. ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ. ನೀವು ಅಶೋಕ್ ಅವರ ನೀವು ಮಂತ್ರಿಗಳಾಗಿದ್ದು ಇದನ್ನ ನಿರ್ಧಾರ ತೆಗಿಬೇಕು, ಕ್ಯಾಬಿನೆಟ್ ಅಲ್ಲಿ ಆಗಬೇಕು. ಯಾವ್ದೋ ಸಭೆ ತೆಗೆದು ಕರೆದ ಕೂಡಲೇ ಆಗೋದು. ಬರ್ರಿ, ನಾನು ನೀವು ಬೇಡ. ಈಗ ನೋಡಿ, ನಿಮ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೂ ನಿಮ್ಗೂ ಸಂಬಂಧನೇ ಇರಲ್ಲ, ಮಂತ್ರಿಗೂ ಅಧಿಕಾರಿಗೂ ಏನು ಗೊತ್ತೇ ಇರಲ್ಲ. ಇಲಾಖೆ ಏನೋ ನಡ್ಕೊಂಡು ಹೋಗ್ತೈತೆ, ನೀವೇನೋ ಮಾಡ್ತೀರಾ ಅಂದ್ರೆ ಇಟ್ ಇಸ್ ಎ ಗವರ್ಮೆಂಟ್. ಏನು ಹುಡುಗಾಟನ ಇದು? ನೀವು ನಿಮ್ ಡೈರೆಕ್ಷನ್ ಇಲ್ದಿರ ಅವಕ್ಕೆ ಅವ್ರು ಹೆಂಗೆ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟಿಂಗ್ ಕರೀತಾರೆ ಇದನ್ನ ಶಿಫ್ಟ್ ಮಾಡಬೇಕು ಅಂತ? ಓದ್ಲಾ ನಾನು? ನೋಡಿ, ನವೀನ್ ರಾಜ್ ಸಿಂಗ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರೆಕ್ಟ್. ಶಿಫ್ಟಿಂಗ್ ಆಫ್ ಗವರ್ಮೆಂಟ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಜಕ್ಕೂರ್ ಏರೋಡ್ರಮ್ ಫ್ರಮ್ ಜಕ್ಕೂರ್ ಟು ಮೈಸೂರು, ಎಕ್ಸ್ಪರ್ಟ್ ಕಮಿಟಿ. ಯಾರು ಇದು? ಅದನ್ನೇ ನಾನು ಹೇಳಿದ್ದು, ಈ ರಿಯಲ್ ಎಸ್ಟೇಟ್ ಮಾಫಿಯಾ ಇಲ್ಲಿ ಬೆಳಿಬೇಕು, ಇಲ್ಲಿ ಕಟ್ಟಬೇಕು ಅಂತ ಹೇಳಿ ಆ ರೂಟ್ ಇದನ್ನ ಮಾಡಿ ಇವತ್ತು ಇದನ್ನ ಶಿಫ್ಟಿಂಗ್ ಮಾಡಕ್ ಹೊರಟಿದ್ದಾರೆ. ಯಾವ ಮಹಾನುಭಾವ ಮೈಸೂರು ಮಹಾರಾಜ ಫಾರೆಸ್ಟ್ ಜಮೀನನ್ನ ಕೊಡಕ್ ಬರಲ್ಲ ಅಂತದನ್ನ ಡಿನೋಟಿಫಿಕೇಶನ್ ಮಾಡಿ ಓನ್ಲಿ ಪರ್ಪಸ್ ಫಾರ್ ಯೂಸಿಂಗ್ ದಿಸ್ ಅಂತ ಹೇಳಿ ಕೊಟ್ರು. ಅವತ್ತಿನ ನಮ್ಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಸ್ಟೋನ್ ಹಾಕಿದ್ರು, ಆ ಸ್ಟೋನ್ಗೂ ಕಲ್ಲು ಹಾಕ್ಬಿಟ್ರಿ. ಇವತ್ತು ನೋಡಿ ಅವ್ರು ಬರೀತಾರೆ ಹೆಂಗೆ ಅಂತಂದ್ರೆ, ಇನ್ ದಿಸ್ ರಿಗಾರ್ಡ್ ದ ಎಕ್ಸ್ಪರ್ಟ್ ಕಮಿಟಿ ಮೀಟಿಂಗ್ ಬೀಯಿಂಗ್ ಕನ್ವೇಡ್ ಅಂಡರ್ ದಿ ಮೈ ಚೇರ್ಮನ್ಶಿಪ್ ಗ್ರೇಟ್ನೆಸ್ ಟು ಬಿ ಶೆಡ್ಯೂಲ್ಡ್ ಆನ್ 3rd December 2025 at 11 AM in room number 246, second floor, second gate, MS building, Bengaluru 1. ಇಲ್ಲ, ನವೀನ್ ರಾಜ್ ಸಿಂಗ್. ಅಶೋಕ್ ಅವರೇ, ಇವರು ಅಶೋಕ್ ಅವರು ಬಿಡಿ, ನಿಮ್ಮ ಇಲಾಖೆ ಸ್ವಲ್ಪ ನಿಮಗೆ ಹೇಳ್ತೀನಿ. ಇವತ್ತು ಫ್ಲೈಯಿಂಗ್ ಕ್ಲಬ್ ಶಿಫ್ಟ್ ಮಾಡಿದ್ರು ಸಮೇತ ನಮ್ಮ CDP ಬರ್ತಾ ಇದೆ. ಆ CDP ಬರುವಲ್ಲಿ ಆ ಪಾತ್ರಲ್ಲಿ ಹೈ ರೈಸ್ ಬಿಲ್ಡಿಂಗ್ ಮಾಡಬಾರ್ದು ಅಂದ್ಬಿಟ್ಟು ನಾವು ಬೇಕಾದ್ರೆ ಕಂಡೀಷನ್ ಹಾಕ್ಬೋದು. ನಾನು ಹೇಳ್ತಾ ಇರೋದು ಫ್ಲೈಯಿಂಗ್ ಕ್ಲಬ್ ಅಂದ್ಬಿಟ್ಟು 25-30 ಜನ 40 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ರೆಸಿಡೆನ್ಷಿಯಲ್ ಅಕಾಮಿಡೇಷನ್ ಮಾಡಿಕೊಟ್ರೆ ಬೇರೆ ಕಡೆ ಮಾಡ್ಬೋದು. ನಮ್ಮ ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಸ್ಟೇಡಿಯಂ ಬೇಕಾಗಿದೆ. ಬರೀ ಇದಕ್ಕೆ ಮಾತ್ರ ಅಲ್ಲ, ಕ್ರಿಕೆಟ್ಗೆ ಮಾತ್ರ ಅಲ್ಲ, ಫುಟ್ಬಾಲ್ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಅದು ಸೂಕ್ತ ಜಾಗ. ನನ್ನ ವೈಯಕ್ತಿಕ ಅನಿಸಿಕೆ ಹೇಳಿದ್ದೀನಿ. ಅದರ ತೀರ್ಮಾನ ತೆಗಿಬೇಕಾದ್ರೆ ಕ್ಯಾಬಿನೆಟ್ ತಗೋಬೇಕಾಗ್ತದೆ, ನಾನಲ್ಲ ಹೇಳಿದ್ದಕ್ಕೆ. ಅದಕ್ಕೆ ನಿಮ್ಮದೇನು ಅದು ಬೇಡವಾ?